ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕದಲ್ಲಿ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಮತ್ತೆ ಟ್ರಂಪ್ ಯುಗ ಶುರುವಾಗಿದೆ. ಇವರೊಂದಿಗೆ ಅಮೆರಿಕದ ಉಪಾಧ್ಯಕ್ಷರಾಗಿ ಜೆಡಿ ವಾನ್ಸ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಮೊದಲ ಭಾಷಣ ಮಾಡಿದ ಟ್ರಂಪ್, ಅಮೆರಿಕದ ಸುವರ್ಣ ಯುಗ ಈಗ ಶುರುವಾಗಿದೆ. ಇನ್ಮುಂದೆ ನಮ್ಮ ದೇಶ ಹೆಚ್ಚಿನ ಪ್ರಗತಿಯನ್ನ ಕಾಣುತ್ತೆ. ಜಗತ್ತಿನಾದ್ಯಂತ ಅಮೆರಿಕ ಪುನಃ ಗೌರವಿಸಲ್ಪಡುತ್ತೆ. ಯಾವ ದೇಶವು ನಮ್ಮನ್ನ ಅಡ್ವಾಂಟೇಜ್ ಆಗಿ ಬಳಸೋಕೆ ನಾವು ಬಿಡೋದಿಲ್ಲ, ನಮ್ಮನ್ನ ಯೂಸ್ ಮಾಡೋಕೆ ಬಿಡೋದಿಲ್ಲ. ನಮ್ಮ ದೇಶ ನೋಡಿ ಎಲ್ಲರೂ ಉರ್ಕೋಬೇಕು, ಹಾಗೆ ಮಾಡ್ತೀನಿ. ಹಿಂದೆಂದೂ ಕಾಣದ ರೀತಿಯಲ್ಲಿ ಅಮೆರಿಕ ಮತ್ತಷ್ಟು ಸ್ಟ್ರಾಂಗ್ ಮತ್ತು ಗ್ರೇಟ್ ಆಗುತ್ತೆ ಅಂತ ಟ್ರಂಪ್ ಆರ್ಭಟಿಸಿದ್ದಾರೆ. ಅಲ್ಲದೆ ಗಲ್ಫ್ ಆಫ್ ಮೆಕ್ಸಿಕೋಗೆ ಗಲ್ಫ್ ಆಫ್ ಅಮೆರಿಕ ಅಂತ ಮರುನಾಮಕರಣ ಕೂಡ ಮಾಡಿದ್ದಾರೆ. ಪನಾಮಾ ಕಾಲುವೆಯನ್ನ ವಾಪಸ್ ಪಡೆಯೋದನ್ನ ಘೋಷಿಸಿದ್ದಾರೆ. ಫೆಬ್ರವರಿ 1ರಿಂದ ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ 25% ಟ್ಯಾರಿಫ್ ಹೇರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಚೀನಾ ಮೇಲೆ ಟ್ಯಾರಿಫ್ ಹೇರೋ ಬಗ್ಗೆ ಇನ್ನೂ ಯಾವುದೇ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿಲ್ಲ. ಇದರ ಬಗ್ಗೆ ನಾವು ನಿಮಗೆ ಟ್ರಂಪ್ ದೊಡ್ಡ ಆದೇಶಗಳನ್ನು ಈ ಡೀಟೇಲ್ಡ್ ರಿಪೋರ್ಟ್ ನಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ, ಅದರಲ್ಲಿ ಏನ್ ಕಾರಣ ಅಂತ. ಇದಾದ ನಂತರ ಕಮಾಂಡರ್ ಇನ್ ಚೀಫ್ ಇನಾಗ್ರಲ್ ಬಾಲ್ ಇವೆಂಟ್ ನಲ್ಲಿ ಟ್ರಂಪ್ ಮತ್ತು ಅವರ ಪತ್ನಿ ಅಮೆರಿಕದ ಫಸ್ಟ್ ಲೇಡಿ ಆಗಿರೋ ಮೆಲಾನಿಯಾ ಟ್ರಂಪ್ ನೃತ್ಯ ಮಾಡಿದ್ದಾರೆ. ಬಹಳ ಜೋರಾಗಿ ಈ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಹಾರ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಥರ ಎಲ್ಲ ಅಲ್ಲ. ಪಾಪ ವಯಸ್ಸಾಗಿದೆ, ನಿಧಾನಕ್ಕೆ ಹೀಗೆ ಮಾಡಿದ್ದಾರೆ. ಇವರೊಂದಿಗೆ ಜೆಡಿ ವಾನ್ಸ್ ಮತ್ತವರ ಪತ್ನಿ ಭಾರತ ಮೂಲದ ಉಷಾ ವಾನ್ಸ್ ಕೂಡ ಹೆಜ್ಜೆ ಹಾಕಿದ್ದಾರೆ. ಇವರ ಡ್ಯಾನ್ಸ್ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಇನ್ನು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ರು ಕೂಡ ಟ್ರಂಪ್ ತರಲೆ ಮಾಡೋದು ಬಿಟ್ಟಿಲ್ಲ. ಈವೆಂಟ್ ನಲ್ಲಿ ನಡೆದ ಕೇಕ್ ಕಟಿಂಗ್ ವೇಳೆ ಸಂಪ್ರದಾಯದಂತೆ ಅವರ ಕೈಗೆ ಸೇನಾ ಆಯುಧವನ್ನ ಕೊಡಲಾಗಿತ್ತು. ಈ ವೇಳೆ ಟ್ರಂಪ್ ತಮಾಷೆಯಾಗಿ ಆಯುಧ ಹಿಡ್ಕೊಂಡು ಕೇರೆ ಇಲ್ಲದೆ ಡ್ಯಾನ್ಸ್ ಮಾಡಿದ್ದಾರೆ. ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಸಾಕ್ಷಿಯಾಗಿದ್ದಾರೆ. ಈ ಕಾರ್ಯಕ್ರಮವೆಲ್ಲ ಮುಗಿದ ನಂತರ ಶ್ವೇತಭವನಕ್ಕೆ ತೆರಳಿದ ಟ್ರಂಪ್ ಮೊದಲ ದಿನವೇ ಸುಮಾರು 200 ಆದೇಶಗಳಿಗೆ ಸೈನ್ ಹಾಕಿದ್ದಾರೆ. ಇದರಲ್ಲಿ ಮುಖ್ಯವಾಗಿರುವುದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕವನ್ನು ಹೊರತರೋದು, ಆಮೇಲೆ ಅಕ್ರಮ ವಲಸಿಗರನ್ನು ತಡೆಯೋಕೆ ಮೆಕ್ಸಿಕೋ ಅಮೆರಿಕ ಗಡಿ ಭಾಗದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರೋದು, ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹೊರಗೆ ಬರೋಕೆ ಆದೇಶ ಕೊಟ್ಟಿರೋದು, ಅಲ್ಲದೆ 2021ರಲ್ಲಿ US ಕ್ಯಾಪಿಟಲ್ ಮೇಲೆ ನಡೆದಂತಹ ದಾಳಿ ಕೇಸ್ನಲ್ಲಿ 1,500 ಟ್ರಂಪ್ ಬೆಂಬಲಿಗರಿಗೆ ಕ್ಷಮಾದಾನ ಕೊಡೋದು, ಹಾಗೆ ಕೆಲವೊಂದಷ್ಟು LGBTQ ಹಕ್ಕುಗಳ ವಿರುದ್ಧವೂ ಒಂದು ರೀತಿ ವಿವಾದ ಆಗಬಹುದಾದ ರೀತಿಯಲ್ಲಿ ಆದೇಶಗಳನ್ನು ಹೊರಡಿಸಿದ್ದಾರೆ. ಮಹಿಳೆ ಮತ್ತು ಪುರುಷ ಅನ್ನೋ 2 ಲಿಂಗಗಳಿಗೆ ಮಾತ್ರ ಅಮೆರಿಕ ಸರ್ಕಾರ ಮಾನ್ಯತೆ ಕೊಡುತ್ತೆ, ಬೇರೆ 3ನೇ ಲಿಂಗ ಇರಲ್ಲ ಅಂತ ಆದೇಶ ಹೊರಡಿಸಿದ್ದಾರೆ. ಇನ್ನು ಚೀನಾದ ಟಿಕ್ಟಾಕ್ ಆಪ್ ಅನ್ನ ಬ್ಯಾನ್ ಮಾಡೋ ಕಾನೂನಿಗೆ 75 ದಿನಗಳ ಕಾಲ ತಾತ್ಕಾಲಿಕ ವಿರಾಮ ಹೇರಿದ್ದಾರೆ. ವೆಸ್ಟ್ ಬ್ಯಾಂಕ್ ನಲ್ಲಿರೋ ಇಸ್ರೇಲಿ ಸೆಟಲರ್ಗಳ ವಿರುದ್ಧ ಹೇರಲಾಗಿದ್ದ ನಿರ್ಬಂಧವನ್ನ ತೆಗೆದುಹಾಕಿದ್ದಾರೆ. ಇನ್ನು ಇದೇ ವೇಳೆ ಟ್ರಂಪ್ ಗಾಜಾ ಕದನ ವಿರಾಮದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನನಗೇನು ಇಸ್ರೇಲ್ ಮತ್ತು ಹಮಸ್ ನಡುವೆ ಕದನ ವಿರಾಮ ಹೆಚ್ಚು ಕಾಲ ಇರುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಅತ್ತ ರಷ್ಯಾ ಯುಕ್ರೇನ್ ಯುದ್ಧ ವಿಚಾರವಾಗಿನೂ ಮಾತನಾಡಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ಯುದ್ಧ ನಿಲ್ಲಿಸೋಕೆ ಮುಂದೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಪುಟಿನ್ ಯುದ್ಧ ನಿಲ್ಲಿಸೋಕೆ ಡೀಲ್ ಮಾಡಿಕೊಳ್ಳದೆ ರಷ್ಯಾವನ್ನ ನಾಶ ಮಾಡ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ರಷ್ಯಾ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ಬೇಕಾಗತ್ತೆ ಅಂತ ಮೊದಲ ದಿನವೇ ರಷ್ಯಾ ಮತ್ತು ಪುಟಿನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕ ಸೇನೆಯ ಪೆಸಿಫಿಕ್ ಯೂನಿಟ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡೋ ಟೈಮ್ನಲ್ಲಿ ಹೌ ಆರ್ ಯು, ನೀವೆಲ್ಲ ಹೇಗಿದ್ದೀರಾ, ಕಿಮ್ ಜಾಂಗ್ ಉನ್ ಹೇಗಿದ್ದಾರೆ ಅಂತ ಕೇಳಿ ಅಲ್ಲೂ ಚೂರು ಕಾಮಿಡಿ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಕಾರ್ಯಕ್ರಮಕ್ಕೆ ಹೋಗಿದ್ದ ಭಾರತದ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಟ್ರಂಪ್ ಆಡಳಿತದ ಪ್ರಮುಖ ನಾಯಕರೊಂದಿಗೆ ಇಂಟರಾಕ್ಟ್ ಮಾಡಿದ್ದಾರೆ. ಅಮೆರಿಕದ FBI ಮುಖ್ಯಸ್ಥ ಭಾರತ ಮೂಲದ ಕಾಶ್ ಪಟೇಲ್ ಹಾಗೂ ಇತರರನ್ನ ಮೀಟ್ ಮಾಡಿದ್ದಾರೆ. ಇನ್ನು ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಜಾಗತಿಕ ನಾಯಕರು ಟ್ರಂಪ್ಗೆ ಶುಭ ಕೋರಿದ್ದಾರೆ. PM ನರೇಂದ್ರ ಮೋದಿ ವಿಶ್ ಮಾಡಿ ಉಭಯ ದೇಶಗಳಿಗೆ ಒಳಿತಾಗೋ ಹಾಗೆ ಟ್ರಂಪ್ ಜೊತೆ ಸೇರಿ ಒಟ್ಟಿಗೆ ಕೆಲಸ ಮಾಡೋಕೆ ನಾನು ಕಾಯ್ತಾ ಇದ್ದೀನಿ ಅಂತ ಪೋಸ್ಟ್ ಹಾಕಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ವಿಶ್ ಮಾಡಿ ಯುಕ್ರೇನ್ ಯುದ್ಧ ಸಂಬಂಧ ಅಮೆರಿಕದ ಹೊಸ ಸರ್ಕಾರದೊಂದಿಗೆ ಕೆಲಸ ಮಾಡೋಕೆ ತಯಾರಿದ್ದೀನಿ, ಯುದ್ಧಕ್ಕೆ ತಾತ್ಕಾಲಿಕ ಕದನ ವಿರಾಮ ಆಗಬಾರದು, ಬದಲಿಗೆ ದೀರ್ಘಕಾಲ ಶಾಂತಿ ನೆಲೆಸುವಂತೆ ಪರ್ಮನೆಂಟ್ ಯುದ್ಧ ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಸೇರಿ ಹಲವು ಜಾಗತಿಕ
ನಾಯಕರುಗಳು ಟ್ರಂಪ್ಗೆ ಶುಭ ಕೋರಿದ್ದಾರೆ. ಆತ ಟ್ರಂಪ್ರಿಂದ ಟ್ಯಾರಿಫ್ ಬೆದರಿಕೆ ಹಾಗೂ ಹಲವಾರು ಟೀಕೆಗಳಿಗೆ ಗುರಿಯಾಗಿರೋ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೂ ಕೂಡ ವಿಶ್ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಟೆಸ್ಲಾ ಸಿಇಒ ಹಾಗೂ ಟ್ರಂಪ್ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥರಾಗಿರೋ ಇಲಾನ್ ಮಸ್ಕ್ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋ ವೇಳೆ ನಾಜಿ ರೀತಿಯಲ್ಲಿ ಸಲ್ಯೂಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಟೀಕೆ ಮಾಡಲಾಗ್ತಿದೆ. ಈ ಹಿಂದೆ ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಮತ್ತು ನಾಜಿ ಪಾರ್ಟಿಗೆ ನಿಷ್ಠೆ ಸೂಚಿಸುವ ನಿಟ್ಟಿನಲ್ಲಿ ಮಾಡುತ್ತಿದ್ದ ವಿಭಿನ್ನ ರೀತಿಯ ಸಲ್ಯೂಟ್ಗೆ ನಾಜಿ ಸಲ್ಯೂಟ್ ಅಂತ ಕರೀತಾರೆ. ಈಗ ಮಸ್ಕ್ ಸಲ್ಯೂಟ್ ಕೂಡ ಅದೇ ತರ ಇತ್ತು ಅಂತ ಆರೋಪ ಮಾಡಲಾಗ್ತಾ ಇದೆ. ಏನೋ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅಮೆರಿಕ ಮತ್ತು ಅಫ್ಘಾನಿಸ್ತಾನ ನಡುವೆ ಕೈದಿಗಳ ವಿನಿಮಯ ಆಗಿದೆ. 2 ದಶಕಗಳಿಂದ ಕ್ಯಾಲಿಫೋರ್ನಿಯಾದ ಜೈಲಿನಲ್ಲಿ ಬಂದಿಯಾಗಿರೋ ಖಾನ್ ಮಹಮೂದ್ರನ್ನ ತಾಲಿಬಾನ್ ಸರ್ಕಾರ ಹಿಂಪಡೆದು ಬದಲಿಗೆ 2022ರಿಂದ ತಾಲಿಬಾನ್ ಜೈಲಿನಲ್ಲಿದ್ದ 2 ಅಮೆರಿಕನ್ ನಾಗರಿಕರನ್ನ ಹಸ್ತಾಂತರಿಸಲಾಗಿದೆ. ಈ ಬಗ್ಗೆ ಅಫ್ಘಾನ್ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ಮತ್ತೊಂದು ಕಡೆ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಅವರ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥರಾಗಿದ್ದ ಅಂದ್ರೆ ಉಪಮುಖ್ಯಸ್ಥರಾಗಿದ್ದ ವಿವೇಕ್ ರಾಮಸ್ವಾಮಿ ಕೆಳಗಿಳಿದಿದ್ದಾರೆ. ಈ ಹುದ್ದೆಯಿಂದ ಕೆಳಗಿಳಿದಿರುವ ಬಗ್ಗೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ವಕ್ತಾರೆ ಅನಾ ಕೆಲಿ ಮಾಹಿತಿ ಕೊಟ್ಟಿದ್ದಾರೆ. ಅಮೆರಿಕದ ಒಹಾಯೋ ರಾಜ್ಯದ ಗವರ್ನರ್ ಆಗೋಕೆ ಚುನಾವಣೆಗೆ ಸ್ಪರ್ಧಿಸೋ ಕಾರಣದಿಂದ ವಿವೇಕ್ ರಾಮಸ್ವಾಮಿ ಈ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಮಸ್ಕ್ ಮತ್ತು ರಾಮಸ್ವಾಮಿ ನಡುವೆ ವೈಮನಸ್ಸಿತ್ತ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಏನೋ ಗಾಜಾ ಕದನ ವಿರಾಮ ಒಪ್ಪಂದದ ಬೆನ್ನಲ್ಲೇ ಯೆಮೆನ್ ಹೌತಿಗಳು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಮುಂದೆ ಕೆಂಪು ಸಮುದ್ರದಲ್ಲಿ ಎಲ್ಲ ಹಡಗುಗಳ ಮೇಲೆ ದಾಳಿ ಮಾಡೋದಿಲ್ಲ, ಬದಲಿಗೆ ಇಸ್ರೇಲ್ಗೆ ಸಂಬಂಧಪಟ್ಟ ಹಡಗುಗಳ ಮೇಲೆ ಮಾತ್ರ ದಾಳಿಯನ್ನ ಸೀಮಿತಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ 2023ರ ನವೆಂಬರ್ನಿಂದ ಹೌತಿಗಳು ಸುಮಾರು 100ಕ್ಕೂ ಅಧಿಕ ಹಡಗುಗಳ ಮೇಲೆ ದಾಳಿ ಮಾಡಿದ್ರಲ್ಲ, ಅದಕ್ಕೆ ಸದ್ಯ ಬ್ರೇಕ್ ಬಿದ್ದಂತಾಗಿದೆ. ಕದನ ವಿರಾಮ ಒಪ್ಪಂದದ ಅನ್ವಯ ಮೊದಲ ಹಂತದಲ್ಲಿ ಇಸ್ರೇಲ್ನ 3 ಮಹಿಳಾ ಒತ್ತೆಯಾಳುಗಳನ್ನು ಹಮಾಸ್ ರಿಲೀಸ್ ಮಾಡಿತ್ತಲ್ಲ, ಆ ವೇಳೆ ಆ 3ವರಿಗೂ ಗಿಫ್ಟ್ ಬ್ಯಾಗ್ಗಳನ್ನು ಕೊಟ್ಟಿರೋದು ಕೂಡ ಗೊತ್ತಾಗಿದೆ. ಆ ಬ್ಯಾಗ್ನಲ್ಲಿ ಇಸ್ರೇಲಿ ಒತ್ತೆಯಾಳುಗಳನ್ನು ಬಂಧಿಸಿರೋ ಫೋಟೋಸ್, ಗಾಜಾದ ದೃಶ್ಯ ಹಾಗೂ ಪ್ರಮಾಣ ಪತ್ರಗಳಿವೆ ಅಂತ ಗೊತ್ತಾಗಿದೆ. ಅಲ್ಲದೆ ಆ ಒತ್ತೆಯಾಳುಗಳು ರಿಲೀಸ್ ಆಗ್ತಿದ್ದ ಹಾಗೆ ಅವರ ಕೈಯಲ್ಲಿ ಆ ಗಿಫ್ಟ್ ಬ್ಯಾಗ್ಗಳಿರೋ ದೃಶ್ಯ ಕೂಡ ವೈರಲ್ ಆಗಿದೆ. ಈ 3 ಒತ್ತೆಯಾಳುಗಳನ್ನು ರಿಲೀಸ್ ಮಾಡೋ ವೇಳೆ ಹಮಾಸ್ ತನ್ನ ಶಕ್ತಿ ಪ್ರದರ್ಶನ ಮಾಡಿರೋ ದೃಶ್ಯಗಳು ಕೂಡ ವೈರಲ್ ಆಗಿವೆ. 3 ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವಾಗ ಮುಸುಕುದಾರಿ ಹಮಾಸ್ಗಳು ಕೈಯಲ್ಲಿ ಬಂದೂಕು ಹಿಡಿದು ಘೋಷಣೆಗಳನ್ನು ಕೂಗ್ತಿರೋ ದೃಶ್ಯ ಕಂಡು ಬಂದಿದೆ. ಆ ಬಳಿಕ ಆ ಒತ್ತೆಯಾಳುಗಳನ್ನ ಹಮಾಸ್ಗಳು ಕಾರ್ನಲ್ಲಿ ಸಾವಿರಾರು ಜನರ ಮುಂದೆ ಕರ್ಕೊಂಡ್ಬಂದು ರೆಡ್ ಕ್ರಾಸ್ ಟೀಮ್ ಮೂಲಕ ಇಸ್ರೇಲಿ ಸೇನೆಗೆ ಹಸ್ತಾಂತರ ಮಾಡಿದ್ರು. ಈ ಮೂಲಕ ನಾವಿನ್ನೂ ಗಾಜಾದಲ್ಲಿ ಯುದ್ಧ ಸೋತಿಲ್ಲ, ನಾವು ಸ್ಟ್ರಾಂಗ್ ಆಗೇ ಇದ್ದೀವಿ, ನಾಶ ಆಗಿಲ್ಲ ಅನ್ನೋ ಮೆಸೇಜ್ ಅನ್ನ ಹಮಾಸ್ಗಳು ಪಾಸ್ ಮಾಡ್ತಿದ್ದಾರೆ. ಕದನ ವಿರಾಮ ಆಗ್ತಿದ್ದ ಹಾಗೆ ಗಾಜಾಗೆ ಭಾರಿ ಪ್ರಮಾಣದ ಮಾನವೀಯ ನೆರವು ಹರಿದು ಬರ್ತಾ ಇದೆ. ಸುಮಾರು 630ಕ್ಕೂ ಅಧಿಕ ಲಾರಿಗಳು ಗಾಜಾದಲ್ಲಿ ಮಾನವೀಯ ನೆರವನ್ನ ಪೂರೈಕೆ ಮಾಡ್ತಿವೆ. ಅದರಲ್ಲಿ ಕನಿಷ್ಠ 300 ಲಾರಿಗಳು ಉತ್ತರ ಗಾಜಾದಲ್ಲಿ ನೆರವನ್ನ ಪೂರೈಸುತ್ತಿವೆ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ. ಹೀಗಾಗಿ ಇಸ್ರೇಲ್ ಬಂಧನದಲ್ಲಿದ್ದ ಒತ್ತೆಯಾಳುಗಳು ರಿಲೀಸ್ ಆಗ್ತಿದ್ದ ಹಾಗೆ ಅವರಿಗೆಲ್ಲ ಈ ನೆರವಿನಿಂದ ಅನುಕೂಲ ಆಗುತ್ತೆ ಅಂತ ವರದಿಯಾಗಿದೆ. ಒಂದ್ ಕಡೆ ಬಾಂಗ್ಲಾದೊಂದಿಗೆ ಸಂಬಂಧ ಗಟ್ಟಿಗೊಳಿಸೋಕೆ ಹತ್ತಿರವಾಗ್ತಿರೋ ಪಾಕಿಸ್ತಾನ ಮತ್ತೊಂದ್ ಕಡೆ ಟರ್ಕಿಯೊಂದಿಗೆ ಮತ್ತಷ್ಟು ಕ್ಲೋಸ್ ಆಗ್ತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇದೀಗ ಉಭಯ ರಾಷ್ಟ್ರಗಳು ಶಸ್ತ್ರಾಸ್ತ್ರ ತಯಾರಿಕೆಗೆ ಜಂಟಿ ಫ್ಯಾಕ್ಟರಿ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ. ಅದು ಪಾಕ್ ನೆಲದಲ್ಲಿ ಫ್ಯಾಕ್ಟರಿ ನಿರ್ಮಾಣ ಮಾಡಬಹುದು. ಟರ್ಕಿ ನಿರ್ಮಿತ 5ನೇ ತಲೆಮಾರಿನ ಖಾನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ನಿರ್ಮಾಣ ಮಾಡೋಕೆ 2 ರಾಷ್ಟ್ರಗಳು ಒಪ್ಕೊಂಡಿವೆ ಅಂತ ವರದಿಯಾಗಿದೆ. ಈ ಹಿಂದಷ್ಟೇ ಪಾಕ್ ಮತ್ತು ಟರ್ಕಿ ಮಧ್ಯೆ ಪಾಕಿಸ್ತಾನದಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಪೋ ಜಾಯಿಂಟ್ ವರ್ಕಿಂಗ್ ಮೀಟಿಂಗ್ ನಡೆದಿತ್ತು. ಈ ಮೀಟಿಂಗ್ನಲ್ಲಿ 2 ರಾಷ್ಟ್ರಗಳ ಮಧ್ಯೆ ಸೇನಾ ದ್ವಿಪಕ್ಷೀಯ ಒಪ್ಪಂದ ಜೊತೆಗೆ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಪರಸ್ಪರ ಸಹಕಾರದ ಚರ್ಚೆ ಆಗಿತ್ತು. ಅದರ ಬೆನ್ನಲ್ಲೇ ಈ ನಿರ್ಧಾರ ಫೈನಲೈಸ್ ಆಗಿದೆ. ಅಂದಹಾಗೆ 5th ಜನರೇಷನ್ ಖಾನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಟರ್ಕಿಶ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಡೆವಲಪ್ ಮಾಡಿದೆ. ಇದು ಮಲ್ಟಿ ರೋಲ್ ಫೈಟರ್ ಜೆಟ್ ಅಂತ ಕರೆಸ್ಕೊಳ್ಳುತ್ತೆ. ಇದು ಅಮೆರಿಕದ F-35 ಫೈಟರ್ ಜೆಟ್ ನ ಸರಿಸಮಾನ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಟರ್ಕಿ ಹೇಳ್ಕೊಳ್ಳುತ್ತೆ. ಮತ್ತೊಂದು ಕಡೆ ನಿಮಗೆ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ವಿ. ಟರ್ಕಿಶ್ ಡ್ರೋನ್ಗಳನ್ನ ಬ್ಯಾರಕ್ಟರ್ಗಳನ್ನ ಬಾಂಗ್ಲಾ ಖರೀದಿ ಮಾಡಿ ಭಾರತದ ಗಡಿಯಲ್ಲಿ ತಂದಿಟ್ಕೊಂಡು ಭಾರತದ ವಿರುದ್ಧ ಎದೆ ಸೆಡೆದು ನಿಂತ್ಕೊಂಡು ಪೌರುಷ ತೋರಿಸ್ತಾ ಇದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ನಮ್ಮ ಶತ್ರು ರಾಷ್ಟ್ರಗಳ ಒಂದು ದುಷ್ಟಕೂಟ ಪಾಕಿಸ್ತಾನ, ಟರ್ಕಿ ಮತ್ತು ಬಾಂಗ್ಲಾ ಕೂಡ ಸೇರ್ಕೊಂಡು ಭಾರತದ ವಿರುದ್ಧ ಸುತ್ತುವರಿಯುವ ಪ್ರಯತ್ನ ನಡೆಸ್ತಿದಾವ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಭಾರತ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ಸ್ ಅನ್ನ ಕೊಡುತ್ತೆ, ಭಾರತ ಇದಕ್ಕೆ ಯಾವ ರೀತಿ ಕೌಂಟರ್ ಸ್ಟ್ರಾಟಜೀಸ್ ನ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗಿರೋ ವಿಚಾರ. ಏನೋ ಚೀನಾ ದುಡ್ಡಲ್ಲಿ ನಿರ್ಮಿಸಿರೋ ಪಾಕ್ನ ಅತಿ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗ್ವಾದರ್ ಕೊನೆಗೂ ಉದ್ಘಾಟನೆಯಾಗಿದೆ. ಕರಾಚಿಯಿಂದ ಮೊದಲ ಫ್ಲೈಟ್ ಈ ಗ್ವಾದರ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗೋ ಮೂಲಕ ಏರ್ಪೋರ್ಟ್ ಓಪನಿಂಗ್ ಗೆ ಚಾಲನೆ ಸಿಕ್ಕಿದೆ. ಈ ವೇಳೆ ಪಾಕ್ ರಕ್ಷಣಾ ಸಚಿವ ಖವಾಜಾ ಮೊಹಮ್ಮದ್ ಆಸಿಫ್ ಮತ್ತು ಚೀನಾ ಅಧಿಕಾರಿಗಳು ಹಾಜರಿದ್ರು. ನಿಮ್ಗೆ ಗೊತ್ತಿರಲಿ, ಬಲೂಚಿಸ್ತಾನ್ ಪ್ರಾಂತ್ಯದ ಗ್ವಾದರ್ನ ಅಭಿವೃದ್ಧಿಗಾಗಿ ಚೀನಾ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು
ನೀರನ್ನ ಸುರಿದಿದೆ. ಈಗ ಓಪನ್ ಆಗಿರೋ ಗ್ವಾದರ್ ಏರ್ಪೋರ್ಟ್ ಅನ್ನ ಸುಮಾರು 1900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದರಿಂದ ವರ್ಷಕ್ಕೆ 4 ಲಕ್ಷ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಆದರೆ ಗ್ವಾದರ್ ಪ್ರದೇಶ ಬಲೂಚಿಸ್ತಾನ ಪ್ರಾಂತ್ಯದಲ್ಲೇ ಬರುತ್ತೆ. ನಮಗೆ ಪಾಕ್ನಿಂದ ಮುಕ್ತಿ ಬೇಕು ಅಂತ ಬಲೂಚಿಸ್ತಾನದವರು ಸ್ವಾತಂತ್ರ್ಯಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ. ಪಾಕ್ ಸೇನೆಯನ್ನ ಚೀನಿಯರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾನೆ ಇದ್ದಾರೆ. ಇಂಥದ್ರಲ್ಲಿ ಚೀನಾ ಗ್ವಾದರ್ ಪ್ರಾಜೆಕ್ಟ್ಗೆ ಭಾರಿ ಪ್ರಮಾಣದಲ್ಲಿ ದುಡ್ಡು ಹಾಕಿರೋದ್ರಿಂದ ಅಲ್ಲಿ ಗ್ವಾದರ್ ಪೋರ್ಟ್, ಈಗ ಏರ್ಪೋರ್ಟ್ ಕೂಡ ಆಗಿದೆ. ಸೊ ಮುಂದೆ ಹೇಗೆ ಅನ್ನೋದು ಇದ್ರ ಭವಿಷ್ಯದ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಇದೆ. ಬಲೂಚ್ ಪ್ರತ್ಯೇಕತಾವಾದಿಗಳು ದಾಳಿ ಮಾಡ್ತಾರೋ ಅನ್ನೋ ಹೆದರಿಕೆಯಿಂದಲೇ ಗ್ವಾದರ್ ಏರ್ಪೋರ್ಟ್ ರೆಡಿ ಆಗಿದ್ರು ಕೂಡ ಉದ್ಘಾಟನೆಯನ್ನು ಮುಂದಕ್ಕೆ ಹಾಕ್ತಾನೆ ಬಂದಿದ್ರು. ಈಗ ಸಡನ್ ಆಗಿ ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ. ಇದರಿಂದ ಪಾಕ್ ಸೇನೆಗೆ ಬಲೂಚ್ಗಳಿಂದ ಇನ್ನು ಮುಂದೆ ಏನೇನು ಕಾದಿದೆ ಈ ಏರ್ಪೋರ್ಟ್ಗೆ, ಈ ಪೋರ್ಟ್ಗೆ, ಪಾಕಿಸ್ತಾನ ಸೇನೆಗೆ ಮತ್ತು ಚೀನಿಯರಿಗೆ ಅನ್ನೋ ಪ್ರಶ್ನೆ ಇದೆ. ಪಂಜಾಬ್ ಬಳಿಕ ಲಂಡನ್ನಲ್ಲೂ ಕೂಡ ಕಂಗನಾ ರನೌತ್ರ ಎಮರ್ಜೆನ್ಸಿ ಸಿನಿಮಾಗೆ ವಿರೋಧ ವ್ಯಕ್ತ ಆಗಿದೆ. ಮಾಸ್ಕ್ ಧರಿಸಿದ ಖಲಿಸ್ತಾನಿ ಬೆಂಬಲಿಗರು ಲಂಡನ್ನ ವ್ಯೂ ಸಿನಿಮಾ ಹ್ಯಾರೋ ಥಿಯೇಟರ್ಗೆ ನುಗ್ಗಿ ಎಮರ್ಜೆನ್ಸಿ ಸಿನಿಮಾದ ಪ್ರದರ್ಶನವನ್ನು ಸ್ಟಾಪ್ ಮಾಡಿದ್ದಾರೆ. ಭಾರತ ವಿರೋಧಿ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಮಾಸ್ಕ್ ಧರಿಸಿದ ಪುರುಷರು ಮತ್ತು ಒಬ್ಬ ಮಹಿಳೆ ಡೌನ್ ವಿತ್ ಇಂಡಿಯಾ ಅನ್ನೋ ಘೋಷಣೆಯನ್ನ ಕೂಗಿದ್ದಾರೆ. ಈ ಗಲಾಟೆ ಮಧ್ಯೆ ಸಿಖ್ ಹತ್ಯಾಕಾಂಡದ ಕುರಿತು ಕರಪತ್ರವನ್ನು ಕೂಡ ಹಂಚಲಾಗಿದೆ. ಇಂದಿರಾ ಗಾಂಧಿ ವಿಧಿಸಿದ ಎಮರ್ಜೆನ್ಸಿಯ ಕರಾಳ ಅಧ್ಯಾಯದ ಕುರಿತು ನಿರ್ಮಿಸಿರೋ ಈ ಎಮರ್ಜೆನ್ಸಿ ಸಿನಿಮಾ ಹಲವು ಪರ ವಿರುದ್ಧ ಚರ್ಚೆಗೆ ಕಾರಣ ಆಗಿದೆ. ಈ ಸಿನಿಮಾದಲ್ಲಿ ಕಂಗನಾ ಆಕ್ಟಿಂಗ್ ಚೆನ್ನಾಗಿದ್ರು ಕೂಡ ಇತಿಹಾಸವನ್ನ, ಫ್ಯಾಕ್ಟ್ಸ್ ಅನ್ನ ಕರೆಕ್ಟಾಗಿ ತೋರಿಸಿಲ್ಲ ಅನ್ನೋ ಟೀಕೆಗೂ ಕೂಡ ಗುರಿಯಾಗಿದೆ. ಮತ್ತೊಂದು ಕಡೆ ಈ ಸಿನಿಮಾವನ್ನ ಬಾಂಗ್ಲಾ ಕೂಡ ಬ್ಯಾನ್ ಮಾಡುತ್ತೆ ಅಂತ ವರದಿಯಾಗಿತ್ತು. ಹಾಗೆ ಭಾರತದಲ್ಲೂ ಕೂಡ ಆಗ್ಲೇ ಹೇಳಿದ ಹಾಗೆ ವಿವಿಧ ಸಿಖ್ ಸಂಘಟನೆಗಳ ಪ್ರತಿಭಟನೆಗೆ ಮಾಡಿದ್ದು ಪಂಜಾಬ್ನಲ್ಲಿ ಎಮರ್ಜೆನ್ಸಿ ಸಿನಿಮಾ ಶೋ ಅನ್ನ ಸ್ಟಾಪ್ ಮಾಡಲಾಗಿತ್ತು. ಏನೋ ಪ್ರವಾದಿ ಮಹಮ್ಮದ್ರನ್ನ ನಿಂದಿಸಿರೋ ಆರೋಪದಲ್ಲಿ ಇದೀಗ ಇರಾನ್ನ ಪಾಪ್ ಸ್ಟಾರ್ ಹೊಸೇನ್ ಮಗ್ಸೌದ್ಲು ಅನ್ನೋರಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇರಾನ್ನ ಸುಪ್ರೀಂ ಕೋರ್ಟ್ ಈ ಆದೇಶ ಹೊರಡಿಸಿದೆ. ಅಂದಹಾಗೆ ಧರ್ಮ ನಿಂದನೆ, ವೇಶ್ಯಾವಾಟಿಕೆಗೆ ಉತ್ತೇಜನ, ಹೀಗೆ ಹಲವು ಆರೋಪದ ಮೇಲೆ ಈಗ ಆಲ್ರೆಡಿ 5 ವರ್ಷಗಳ ಜೈಲು ಶಿಕ್ಷೆಯನ್ನು ಈತನಿಗೆ ಕೊಟ್ಟಾಗಿದೆ. ಈಗ ಆತನನ್ನು ಮುಗಿಸೇ ಬಿಡೋಕೆ ಅಲ್ಲಿನ ಕೋರ್ಟ್ಗಳು ಆದೇಶವನ್ನು ಹೊರಡಿಸಿವೆ. ಏನೋ ತೈವಾನ್ನಲ್ಲಿ ಭೂಕಂಪ ಉಂಟಾಗಿದೆ. 6.4 ತೀವ್ರತೆಯ ಭೂಕಂಪ, 15 ಜನರಿಗೆ ಗಾಯ ಆಗಿದೆ. ಕಟ್ಟಡಗಳಿಗೆ ಒಂದಷ್ಟು ಹಾನಿಯಾಗಿದೆ. ಯಾವುದೇ ಪ್ರಾಣಾಪಾಯ ಇದುವರೆಗೂ ರಿಪೋರ್ಟ್ ಆಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಟ್ರಂಪ್ ದೊಡ್ಡ ಆದೇಶಗಳಿಗೆ ಸಂಬಂಧಪಟ್ಟಂತ ಮೊದಲ ದಿನದ ಆದೇಶಗಳಿಗೆ ಸಂಬಂಧಪಟ್ಟಂತ ವಿಶೇಷ ವರದಿ ಇಲ್ಲಿದೆ. ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಯನ್ನು ಕೂಡ ನೋಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.